ಎಲ್ಲರಿಗೂ ನಮಸ್ಕಾರ. ರಾಯರು ಕನಸಿನಲ್ಲಿ ಬಂದರೆ ಏನರ್ಥ, ಬಂದ ಮೇಲೆ ನಾವೇನು ಮಾಡಬೇಕು, ಹಾಗೆ ರಾಯರು ಏಕೆ ಕನಸಿನಲ್ಲಿ ಬರ್ತಾರೆ ಅನ್ನೋ ಒಂದು ವಿಷಯ ಇಟ್ಕೊಂಡು ನಾನು ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಹಿತಿನ ನಿಮ್ಮೊಂದಿಗೆ ಹಂಚ್ಕೊಳ್ತಿದ್ದೀನಿ. ಮೊದಲಿಂದಾಗಿ ನಮ್ಮ ಚಾನಲ್ನ ಯಾರು ಮೊದಲು ನೋಡ್ತಿದ್ದೀರಾ ಅವರು ಈ ಒನ್ ವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಷಯನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಹಾಗಾದರೆ ನಾವು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಗುರುರಾಯರು ನಮ್ಮ ಕನಸಿನಲ್ಲಿ ಬಂದರೆ ಏನು ಅರ್ಥ? ಇದು ತುಂಬ ಶುಭ ಸೂಚನೆ. ಯಾಕೆಂದರೆ ನಿಮ್ಮ ಭಕ್ತಿ ಹಾಗೂ ಶ್ರದ್ಧೆ ಹಾಗೂ ನಂಬಿಕೆಗೆ ರಾಯರು ನಿಮಗೆ ಒಲಿದಿದ್ದಾರೆ ಅನ್ನೋದೊಂದು ಅರ್ಥನ ಸೂಚಿಸುತ್ತದೆ. ಇದರಿಂದ ನಿಮ್ಮ ಒಂದು ಧೈರ್ಯ ಮತ್ತು ನೀವು ಮಾಡುವಂಥ ಕೆಲಸ ಎಲ್ಲದರಲ್ಲೂ ನಿಮಗೆ ಯಶಸ್ಸು ಸಿಗುತ್ತೆ. ಯಾಕಂದರೆ ರಾಯರು ಕನಸಿನಲ್ಲಿ ಬಂದಿದ್ದಾರೆ ಅಂದರೆ ನಮಗೆ ಮಾರ್ಗಗಳು ಸಿಗ್ತಾ ಹೋಗ್ತವೆ. ನಮಗೆ ಹೊಸ ಹೊಸ ಮಾರ್ಗಗಳನ್ನು ತಲುಪಲು ರಾಯರು ನಮಗೆ ಸಹಾಯ ಮಾಡ್ತಾ ಹೋಗ್ತಾರೆ. ರಾಯರು ನಮ್ಮ ಕನಸಿನಲ್ಲಿ ಬಂದಿದ್ದಾರೆ ಅಂದರೆ ನಮ್ಮ ಭಕ್ತಿ ರಾಯರಿಗೆ ತಲುಪಿದೆ, ನಮ್ಮ ಒಂದು ನಂಬಿಕೆ ಹಾಗೂ ನಮ್ಮನ್ನ ರಾಯರು ನೋಡಿದ್ದಾರೆ ಅನ್ನೋದೊಂದು ಸೂಚನೆ. ಇದರಿಂದ ನಮಗೆ ತುಂಬ ಧೈರ್ಯ ಸಿಗುತ್ತೆ. ಹಾಗೆ ಎಲ್ಲ ಕೆಲಸದಲ್ಲೂ ನಮಗೆ ಒಂದು ಮಾರ್ಗ ಸಿಗುತ್ತೆ. ಹಾಗೆ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ. ಎಲ್ಲದರಲ್ಲೂ ರಾಯರು ನಮ್ಮ ಜೊತೆ ಇರ್ತಾರೆ. ಯಾಕಂದರೆ ರಾಯರು ನಮ್ಮ ಕನಸಿನಲ್ಲಿ ಬಂದಿದ್ದಾರೆ ಅಂದರೆ ನಮ್ಮ ಭಕ್ತಿ ಹಾಗೂ ಶ್ರದ್ಧೆ ಹಾಗೂ ನಂಬಿಕೆಗೆ ರಾಯರು ನಮಗೆ ಒಲಿದಿದ್ದಾರೆ. ನಾವು ಮಾಡುವಂಥ ಪೂಜೆಗಳು ಹಾಗೂ ಕೆಲಸಗಳನ್ನು ಎಲ್ಲರೂ ರಾಯರನ್ನು ನೋಡಿದ್ದಾರೆ, ರಾಯರು ನಮ್ಮ ಜೊತೆ ಇದ್ದಾರೆ ಅನ್ನೋದೊಂದು ಭರವಸೆಯ ಸೂಚನೆಯನ್ನು ನೀಡ್ತಾರೆ. ಇದು ಬಂದ ಮೇಲೆ ನಮಗೆ ಏನು ಮಾಡಬೇಕು ಅಂದರೆ ನಾವು ನಮ್ಮ ಹತ್ತಿರದ ರಾಯರ ಮಠಕ್ಕೆ ಹೋಗಿ ಅಥವಾ ರಾಯರ ಸನ್ನಿಧಾನಕ್ಕೆ ಹೋಗಿ ನಾವು ಅಲ್ಲಿ ರಾಯರಿಗೆ ಯಾವುದಾದ್ರೂ ಒಂದು ಸೇವೆನ ಮಾಡ್ಬೋದು. ಅಂದರೆ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಬೋದು, ಹಾಗೆ ಹೆಜ್ಜೆ ನಮಸ್ಕಾರನ ಸೇವೆನ ನೀವು ಮಾಡ್ಬೋದು. ಇಷ್ಟು ಮಾಡಿ ರಾಯರೇ ಈ ರೀತಿ ನೀವು ಕನಸಲ್ಲಿ ಬಂದಿದ್ರಿ ಅಂತ ರಾಯರಿಗೆ ನೀವು ವಿಷಯನ ತಿಳಿಸೋದು. ಯಾಕಂದರೆ ರಾಯರಿಗೆ ನಮ್ಮ ಎಲ್ಲ ಬೇಡಿಕೆಗಳು ಗೊತ್ತಿರುತ್ತೆ. ಆದರೂ ನಮ್ಮ ಮನಸ್ಸಿನ ಒಂದು ಭಾರನ ಕಡಿಮೆ ಮಾಡೋಕ್ಕೋಸ್ಕರ ನಾವು ರಾಯರ ಬಳಿ ಹೇಳೋದು. ಯಾಕಂದರೆ ರಾಯರು ನಮ್ಮ ಕನಸಿನಲ್ಲಿ ಬಂದರೆ ಯಾವ್ಯಾವ ರೀತಿ ಸೂಚನೆಗಳನ್ನು ನೀಡ್ತಾರೆ, ಯಾವ್ಯಾವ ರೀತಿ ಕನಸು ಬೀಳ್ಬೋದು ಅನ್ನೋದರ ನಾನೊಂದು 5 ಸೂಚನೆಗಳ ಬಗ್ಗೆ ನಾನು ಹೇಳ್ತೀನಿ. ನಮಗೆ ಮೊದಲನೆಯ ಸೂಚನೆ ರಾಯರ ಬೃಂದಾವನ ಕಾಣಿಸೋದು. ಅಂದರೆ ಮಂತ್ರಾಲಯದಲ್ಲಿ ಇರುವಂಥ ಬೃಂದಾವನ ಅಥವಾ ರಾಯರ ಮಠದಲ್ಲಿ ಇರುವಂತಹ ಯಾವುದಾದ್ರೂ ಒಂದು ರಾಯರ ಮಠದ ಬೃಂದಾವನ ಕಾಣಿಸಿದ್ರೆ ರಾಯರ ನಮಗೆ ನಮ್ಮ ಒಂದು ಕಷ್ಟಗಳನ್ನು ನೋಡ್ತಾ ಇದ್ದಾರೆ ಅನ್ನೋದೊಂದು ಸೂಚನೆಗಳು. ರಾಯರ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಅಂತ. ಹಾಗೆ ಎರಡನೆಯ ಸೂಚನೆ ಒಂದು ವಯಸ್ಸಾದ ವೃದ್ಧರ ವೇಷದಲ್ಲಿ ಹಾಗೆ ಕಾವಿ ತೊಟ್ಟ ಅಂತಹ ಒಬ್ಬರು ವಯಸ್ಸಾದವರ ಕಂಡರೆ ನಮಗೆ ರಾಯರ ಒಂದು ಅನುಗ್ರಹ ನಮ್ಮ ಮೇಲೆ ಇದೆ ಅಂತ ಅರ್ಥ. ಹಾಗೆ ಮೂರನೆಯ ಸೂಚನೆ ಬಿಳಿ ಕುದುರೆಯನ್ನು ನಾವು ನೋಡುವುದು. ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ, ನೋಡ್ಬೋದು ಬಿಳಿ ಕುದುರೆ ಈ ರೀತಿ ಕನಸುಗಳು ಕಂಡ್ರೆ. ಹಾಗೆ 4ನೇದು ಕಾಮಧೇನುವಿನ ರೂಪದಲ್ಲಿ ರಾಯರು ಕನಸಿನಲ್ಲಿ ಕಂಡುಕೊಂಡ್ರೆ. ಹಾಗೆ 5ನೇದು ನಮಗೆ ರಾಯರ ಒಂದು ನಿಜರೂಪ ದರ್ಶನ. ಅದು ಎಲ್ಲರಿಗೂ ಸಾಧ್ಯವಿಲ್ಲ. ಅದು ಯಾರು ರಾಯರನ್ನ ಅತಿಯಾಗಿ ನಂಬ್ತಾರೆ ಅವ್ರ ಭಕ್ತಿ ರಾಯರಿಗೆ ತಲುಪುತ್ತೆ. ಆವಾಗ ಮಾತ್ರ ರಾಯರು ಅವರ ನಿಜರೂಪನ ದರ್ಶನನ ತೋರಿಸ್ತಾರೆ. ಇಷ್ಟೆಲ್ಲ ಸೂಚನೆಗಳು ರಾಯರು ನಮ್ಮ ಜೊತೆ ಇದ್ದಾಗ ತೋರಿಸ್ತಾರೆ. ಹಾಗೆ ಇನ್ನೂ 2 ಸೂಚನೆಗಳನ್ನ ಹೇಳ್ತೀನಿ. ಆನೆಯ ಭಾವಚಿತ್ರವನ್ನು ಕಾಣುವುದು. ಇವೆಲ್ಲ ಸೂಚನೆಗಳು ರಾಯರ ಒಂದು ಅನುಗ್ರಹ, ರಾಯರು ನಮ್ಮ ಕಷ್ಟಗಳಿಗೆ ನಾನಿದ್ದೇನೆ ನಿಮ್ಮ ಜೊತೆ ಅನ್ನೋದೊಂದು ಭರವಸೆಯ ಸೂಚನೆ. ಇದಲ್ದಿತಿ ನಿಮಗೆ ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಅಥವಾ ವಿಗ್ರಹದಲ್ಲಿ ರಾಯರ ಫೋಟೋದಿಂದ ಅಥವಾ ವಿಗ್ರಹದಿಂದ ನಿಮಗೆ ಹೂ ಪ್ರಸಾದ, ಅದು ಬಲಭಾಗಕ್ಕಾಗಿರ್ಬೋದು, ಎಡಭಾಗಕ್ಕಾಗಿರ್ಬೋದು, ಮಧ್ಯಭಾಗಕ್ಕೆ ಆಗಿರ್ಬೋದು, ಇವೆಲ್ಲವೂ ರಾಯರ ಸೂಚನೆಯಾಗಿದೆ. ಹಾಗೆ ಇವೆಲ್ಲ ಸೂಚನೆ ಸಿಗಬೇಕಾದ್ರೆ ನಮಗೆ ರಾಯರ ಮೇಲೆ ನಂಬಿಕೆ ಇರಬೇಕು. ಹಾಗೆ ಇನ್ನೊಂದು ಮುಖ್ಯ ವಿಷಯ, ಹಾಗೆ ಇನ್ನೊಂದು ಮುಖ್ಯ ಸೂಚನೆ, ನಮಗೆ ಮನಸ್ಸಿಗೆ ನೆಮ್ಮದಿ ಸಿಗೋದು, ಮನಸ್ಸು ಹಗೂರಾಗುವುದು, ಒಂಥರ ಆಮೇಲೆ ಭಕ್ತಿ ಹೆಚ್ಚಾಗುವುದು, ಇದೆಲ್ಲವೂ ರಾಯರ ಒಂದು ಸೂಚನೆಗಳು. ಈ ರೀತಿ ಸೂಚನೆಗಳನ್ನು ರಾಯರು ನಮಗೆ ಸ್ವಪ್ನದಲ್ಲಿ ನೀಡಿದರೆ ರಾಯರ ಅನುಗ್ರಹ ನಮಗೆ ಆಗಿದೆ ಅಂತ ಅರ್ಥ. ಇದರಿಂದ ನಮಗೆ ಮುಂಬರುವ ದಿನಗಳಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದೊಂದು ಸೂಚನೆಯನ್ನು ರಾಯರು ನೀಡ್ತಾ ಹೋಗ್ತಾರೆ. ರಾಯರು ಇದೇ ರೀತಿ ಸೂಚನೆ ನೀಡಬೇಕಂತೆಲ್ಲ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯಲ್ಲಿ ರಾಯರು ಸೂಚನೆ ನೀಡ್ತಾರೆ. ಆದರೆ ಒಂದು ವಿಷಯನ ತಿಳ್ಕೊಳ್ಳಿ, ರಾಯರು ಇರುವುದು ಸತ್ಯ. ರಾಯರು ಇದ್ದಾರೆ, ರಾಯರಿದ್ದಾರೆ. ಇದು 100ಕ್ಕೆ 100 ಸತ್ಯ. ಯಾರು ರಾಯರನ್ನ ನಂಬಿರ್ತಾರೆ ಅತಿಯಾಗಿ ಅವರಿಗೆ ಗೊತ್ತಿರುತ್ತೆ ರಾಯರ ಮಹಿಮೆಯನ್ನು, ರಾಯರ ಕಾರುಣ್ಯ ಏನು. ರಾಯರು ಒಬ್ಬರ ಮೇಲೆ ಕರುಣೆ ತೋರಿಸಿದರೆ ಅವ್ರ ಜೀವನ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದು ಅದು ರಾಯರ ಭಕ್ತರಿಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಕೆಲವರಿಗೆ
ಕೆಲವರಿಗೆ ರಾಯರಿಗೆ ಇನ್ನೂ ನಮ್ಮ ಕಷ್ಟ ತಲುಪಿಲ್ವೇನೋ ಅನ್ನೋ ಒಂದು ಮನಸ್ಸಲ್ಲಿ ಗೊಂದಲ ಇರುತ್ತಲ್ಲ, ಅವ್ರಿಗೆ ನಾನು ಹೇಳೋದೇನೆಂದರೆ, ರಾಯರನ್ನ ನಾವು ನಿಷ್ಠೆಯಿಂದ ಹಾಗೂ ಭಕ್ತಿಯಿಂದ ನಮ್ಮ ಕೈಲಾಗಿರೋ ಸೇವೆನ ನಾವು ಮಾಡಿದ್ರೆ ರಾಯರು ನಮ್ಮ ಸೇವೆಗೆ ಒಂದಲ್ಲ ಒಂದು ದಿನ ದಾರಿ ಮಾಡಿಕೊಡ್ತಾರೆ. ಯಾಕಂದರೆ ರಾಯರ ಮೇಲೆ ನಂಬಿಕೆ ಇರಬೇಕು, ಹಾಗೆ ಭರವಸೆನೇ ಇಡಬೇಕು. ಆಗ ಮಾತ್ರ ನಮಗೆ ರಾಯರು ನಮಗೆ ಅನುಗ್ರಹಿಸುತ್ತಾರೆ. ಇವತ್ತಿನ ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ, ಈ ಕನಸಿನಲ್ಲಿ ಕಂಡ್ರೆ ಏನರ್ಥ, ರಾಯರು ಏಕೆ ಕನಸಿನಲ್ಲಿ ಬರ್ತಾರೆ ಅನ್ನೋದ್ರ ಬಗ್ಗೆ ನಾನು ಈ ವಿಷಯನ ತಿಳಿಸಿದ್ದೀನಿ. ಹಾಗೆ ರಾಯರು ನಮ್ಮ ಕನಸಿನಲ್ಲಿ ಬರುವ ಮುಖ್ಯ ಕಾರಣ ನಮ್ಮ ಭಕ್ತಿ ರಾಯರಿಗೆ ತಲುಪಿದೆ ಅಂತ. ಹಾಗೆ ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಒನ್ನಿವ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಸೆಷನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಇನ್ನೊಂದು ವಿಷಯದಿಂದ ಸಿಗ್ತೀನಿ. ಧನ್ಯವಾದಗಳು.